ಜಾಂಬೂನದ ಅಂದ್ರೆ ಬಂಗಾರ ಅಂತ ನಮ್ಗೆ ಗೊತ್ತಿದೆ. ಜಾಂಬೂನದ ಅನ್ನೋದೊಂದು ಬಂಗಾರದ ಪ್ರಭೇದ ಅಂತನ್ನೋದನ್ನ ನಾವು ಈಗ ತಿಳ್ಕೋಬೇಕಾಗಿದೆ. ಭಾಗವತದ 5ನೇ ಸ್ಕಂದದ 16ನೇ ಅಧ್ಯಾಯದ 21ನೇ ಗದ್ಯ ಭಾಗದಲ್ಲಿ 21ನೇ ಗದ್ಯ ಭಾಗದಲ್ಲಿ ಅದರ ಬಗ್ಗೆ ವಿವರಣೆ ಇದೆ. ಇಳಾವೃತ ಖಂಡದ ದಕ್ಷಿಣ ಭಾಗದಲ್ಲಿ ಆ ನದಿಗಳು ಹರಿತವೆ ಅಂತ ವರ್ಣನೆ ಮಾಡ್ತಾರೆ. ನೇರಳೆ ಮರದಿಂದ ದೊಡ್ಡ ದೊಡ್ಡ ನೇರಳೆ ಹಣ್ಣುಗಳು ಬಿದ್ದು ಒಡೆದು ಅವುಗಳ ರಸದಿಂದ ಜಂಬೂ ನದಿ ಹುಟ್ಟುತ್ತದೆ. ರಸೇನ ಜಂಬೂ ನದಿ ಮೇರು ಮಂದರ ಶಿಖರಾತ್ ಅಯುತ ಯೋಜನ ಅವನೀತರೆ ನಿಪತಂತಿ ಅಂತ ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ಅದು ಆ ನೇರಳೆ ಹಣ್ಣಿನ ರಸದಿಂದ ಕೂಡಿದ ಜಂಬೂ ನದಿ ಸುತ್ತಲೂ ಎಲ್ಲೆಲ್ಲಿ ಸಂಚಾರ ಮಾಡ್ತದೋ ಆ ಎರಡೂ ನದಿಗಳ ಆ ನದಿಯ ಎರಡೂ ತೀರಗಳ ಮಣ್ಣು ಆ ರಸದಿಂದ ನೆನೆದು ಗಾಳಿ ಬಿಸಿಲು ಇತ್ಯಾದಿಗಳ ಸಂಪರ್ಕದಿಂದ ವಾಯುಭಾಗಕ್ಕ ಸಂಯೋಗ ವಿಪಾಕೇನ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಜಾಂಬೂನದ ಎಂಬ ಚಿನ್ನ ತಯಾರಾಗ್ತದಂತೆ. ಜಂಬೂ ನದಿಯಲ್ಲಿ ಹುಟ್ಟಿದ್ದಾದ್ರಿಂದ ಅದಕ್ಕೆ ಜಾಂಬೂನದ ಅಂತ ಹೆಸರು. ನೇರಳೆ ಮರದ ಹಣ್ಣುಗಳ ರಸದಿಂದ ಮಣ್ಣು ನೆನೆದಾಗ ಹುಟ್ಟಿದಂತ ಚಿನ್ನ ಅದು. ದೇವಲೋಕದಲ್ಲಿ ಆಭರಣ ತಯಾರಿಕೆಗೆ ಅದನ್ನು ಉಪಯೋಗ ಮಾಡ್ತಾರೆ. ಆ ಚಿನ್ನವನ್ನೇ ದೇವಲೋಕದ ದೇವತೆಗಳು ಮತ್ತೆ ಸ್ತ್ರೀಯರು ಕೂಡ ಉಪಯೋಗ ಮಾಡ್ತಾರೆ. ಅದಕ್ಕೆ ಸದಾ ಅಮರಲೋಕಾಭರಣಂ ಜಾಂಬೂನದಂ ನಾಮ ಸುವರ್ಣಂ ಭವತಿ ಅಂತ ವರ್ಣನೆ ಮಾಡ್ತಾರೆ. ಇದು ಭಾಗವತದ 5ನೇ ಸ್ಕಂದದ 16ನೇ ಅಧ್ಯಾಯದ 20-21ನೇ ಶ್ಲೋಕ. ಬೃಹದಾರಣ್ಯಕ ಭಾಷ್ಯದಲ್ಲಿಯೂ ಕೂಡ 6ನೇ ಅಧ್ಯಾಯದಲ್ಲಿ ಜೀವ ತಾರತಮ್ಯ ಬಂಗಾರ ತಾರತಮ್ಯದಂತೆ ಅಂತ ವರ್ಣನೆ ಮಾಡುವ ಪ್ರಸಂಗ. ಅಲ್ಲಿ ಗಂಧರ್ವರು ಉಪಯೋಗ ಮಾಡುವಂತಹ ಬಂಗಾರಕ್ಕೆ ಜಾಂಬೂನದ ಅಂತ ಹೆಸರು ಹೇಳ್ತಾರೆ ಅಂತ ವರ್ಣನೆ ಮಾಡಿದ್ದಾರೆ. ಮಯ ಅಂದ್ರೆ ಮನುಷ್ಯರು ಉಪಯೋಗ ಮಾಡುವ ಬಂಗಾರ, ಅದು ಹಳದಿ ಬಣ್ಣದ್ದಾಗಿರ್ತದೆ. ಗಂಧರ್ವರು ಉಪಯೋಗ ಮಾಡುವಂಥದ್ದು ಇಂದ್ರಗೋಪ ಬಣ್ಣದ್ದಾಗಿರ್ತದೆ. ಮತ್ತೆ ದೇವತೆಗಳು ಉಪಯೋಗ ಮಾಡುವಂಥದ್ದು ಸೂರ್ಯನಂತೆ ಥಳಥಳಿಸುವ ಬಂಗಾರ, ಅದು ಚಾಮೀಕರ ಅಂತ ಕರೆಯಲ್ಪಡುತ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಅಂತೂ ದೇವತೆಗಳೇ ಆಗಲಿ ಗಂಧರ್ವರೇ ಆಗಲಿ ಉಪಯೋಗ ಮಾಡುವಂತಹ ಬಂಗಾರವೇ ಜಾಂಬೂನದ. ಈಗ ಕೋಶಗಳಲ್ಲಿ ಇವೆಲ್ಲವೂ ಕೂಡ ಪರ್ಯಾಯ ಪದ ಆಗಿವೆ ಅಂತ ನಾವು ತಿಳಿಬೇಕು.